ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಒಂದು ವಿಶೇಷವಾದಂತ ಒಂದು ದಿನ, ವಿಶೇಷವಾಗಿ ನಾವು ದೇವರ ವಾಕ್ಯವನ್ನ ಮೊದಲದಾಗಿ ನಾವು ನೋಡಿಕೊಳ್ಳೋಣ. ಇಲ್ಲಿ ನಾವು ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನದಿಂದ 19ನೇ ವಚನದವರೆಗೆ ನಾವು ನೋಡುತ್ತೇವೆ. ಅಲ್ಲಿ ನೋಡುವಂತ ಸಂದರ್ಭದಲ್ಲಿ ಅಲ್ಲಿ 12 ಶಿಷ್ಯರ ಒಂದು ಪಟ್ಟಿಯನ್ನ ನಾವು ಕೆಳಗಡೆ ನೋಡುತ್ತೇವೆ. ವಿಶೇಷವಾಗಿ ಆ ಒಂದು ಭಾಗದಲ್ಲಿ ಒಂದು ವಚನ ಮಾತ್ರ ನಾವು ಓದಿಕೊಳ್ಳೋಣ. 13ನೇ ವಚನವನ್ನ. ಆಮೇಲೆ ಯೇಸು ಬೆಟ್ಟವನ್ನ ಹತ್ತಿ ತನಗೆ ಬೇಕಾಗಿದ್ದವರನ್ನ ಹತ್ತಿರಕ್ಕೆ ಕರೆಯಲು ಅವರು ಆತನ ಬಳಿಗೆ ಬಂದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಈ ಒಂದು ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯೇಸು ಬೆಟ್ಟದ ಮೇಲೆ ಹೋದನೆಂಬುದಾಗಿ 13ನೇ ವಚನದಲ್ಲಿ. ಅಂದ್ರೆ ಯೇಸು ತನಗೆ ಬೇಕಾಗಿದ್ದವರನ್ನ ಕರೆದನು ಮತ್ತು ಅವರ ಆತನ ಬಳಿಗೆ ಬಂದನೆಂಬುದಾಗಿ ನೋಡುತ್ತೇವೆ. ಮತ್ತೆ ಅಲ್ಲಿ 2ನೇದಾಗಿ 12 ಶಿಷ್ಯರನ್ನ ಆಯ್ಕೆ ಮಾಡಿದನೆಂಬುದಾಗಿ 14 ಮತ್ತು 15ನೇ ವಚನದಲ್ಲಿ ನೋಡುತ್ತೇವೆ. ಯಾಕೆ ಆಯ್ಕೆ ಮಾಡಿದನೆಂಬುದಾಗಿ ನೋಡುವಾಗ ಆ ಒಂದು ಅಧ್ಯಾಯದಲ್ಲಿ ಉತ್ತರ ಇದೆ. ಅವರು ಆತನ ಜೊತೆಯಲ್ಲಿ ಇರಬೇಕೆಂಬುದಾಗಿ ಮೊದಲದಾಗಿ ಆಯ್ಕೆ ಮಾಡಿದ್ರು. ಮತ್ತೆ ಅವರು ಸುವಾರ್ತೆಯನ್ನ ಸಾರಬೇಕೆಂಬುದಾಗಿ. 3ನೇದಾಗಿ ರೋಗಿಗಳನ್ನ ಗುಣಪಡಿಸಬೇಕು ಮತ್ತು ದೆವ್ವಗಳನ್ನ ಬಿಡಿಸುವಂತ ಶಕ್ತಿಯನ್ನು ಹೊಂದಲು ಅವರನ್ನ ನೇಮಿಸಿದ್ದನ ಅಥವಾ ಕಳಿಸಿದನೆಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಈ ಒಂದು ವಿಷಯದಲ್ಲಿ ವಾಕ್ಯದಲ್ಲಿ ಯೇಸು ಸ್ವಾಮಿಯ ಒಂದು ಹೇಳುವುದನ್ನ, ಅಲ್ಲಿ ಕರೆಯುವುದನ್ನ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಇವತ್ತಿನ ಒಬ್ಬ ವಿಶೇಷವಾದಂತ ಸಂತರಲ್ಲ ಇವರು ಬಂದು ಒಬ್ಬ ದೇವರ ಸೇವಕಿ ಎಂಬುದಾಗಿ ಒಬ್ಬ ಹೆಣ್ಣು ಮಗಳ ಒಂದು ಜೀವನ ಚರಿತ್ರೆಯನ್ನ ನಾವು ನೋಡಿಕೊಳ್ಳೋಣ. ಅವರ ಹೆಸರು ಬಂದು ಫ್ರಾನ್ಸಿಸ್ ಜೇನ್ ಕ್ರಾಸ್ಬಿ ಎಂಬುದಾಗಿ. ಅವರ ಒಂದು ಜೀವನದ ಒಂದು ವಿಷಯವನ್ನ ನಾವು ನೋಡಿಕೊಳ್ಳೋಣ. ಮೊದಲ ಅವರ ಆರಂಭಿಕದ ಒಂದು ಜೀವನ ನೋಡಿಕೊಳ್ಳೋಣ. ಫ್ರಾನ್ಸಿಸ್ ಜೇನ್ ಕ್ರಾಸ್ಬಿ ಎಂಬ ಒಂದು ಅಮೆರಿಕದ ಪ್ರಮುಖವಾದಂತ ಕವಿ ಇವರು ಆಗಿರುವಂತವ್ರು. ಇವರು ಮಾರ್ಚ್ 24, 1820 ನ್ಯೂಯಾರ್ಕಿನಲ್ಲಿ ಇವರು ಜನಿಸಿದ್ರು ಎಂಬುದಾಗಿ ನಾವು ನೋಡುತ್ತೇವೆ. ಅಲ್ಲಿ ಒಂದು ಸಣ್ಣ ಹಳ್ಳಿ ಇವರು ಜನಿಸಿದ್ದು ನೋಡ್ತೇವೆ. ಅದು ಮಾತ್ರವಲ್ಲದೆ ಇವರು ಜನಿಸಿದ ಕೆಲವೇ ವಾರಗಳು ಅಥವಾ ನಾವು ಒಂದು ಇತಿಹಾಸದಲ್ಲಿ ನೋಡುವಂತ ಸಂದರ್ಭದಲ್ಲಿ 6 ವಾರಗಳ ವಯಸ್ಸಿನಲ್ಲಿ ಇರುವಾಗಲೇ ಇವರಿನ ಕಣ್ಣಿನ ದೃಷ್ಟಿಯನ್ನ ಕಳೆದುಕೊಂಡ್ರು ಎಂಬುದಾಗಿ. ಈ ಒಂದು ಹೆಣ್ಣು ಮಗಳು ಚಿಕ್ಕ ವಯಸ್ಸಿನಲ್ಲಿ ಅಂದ್ರೆ 6 ವಾರಗಳಲ್ಲಿ ಇರುವಾಗಲೇ ಒಂದು ಕಣ್ಣಿನ ದೃಷ್ಟಿಯನ್ನ, ಅಂದ್ರೆ ವೈದ್ಯಕೀಯ ಚಿಕಿತ್ಸೆಯ ದೋಷದಿಂದಾಗಿ ಕಣ್ಣಿನ ದೃಷ್ಟಿಯನ್ನ ಕಳೆದುಕೊಂಡ್ರು. ಮತ್ತು ಈ ಒಂದು ಕಳೆದುಕೊಂಡು ಸಂದರ್ಭದಲ್ಲಿ ಇವರ ಕುರುಡುತನದ ಹೊರತಾಗಿ ಅವಳು ಬಲವಾದ ಒಂದು ನಂಬಿಕೆ ಮತ್ತು ಸಂಗೀತದಲ್ಲಿ ಇವರು ಪ್ರತಿಭೆಯೊಂದಿಗೆ ಬೆಳೆದ್ರು ಎಂಬುದಾಗಿ ನೋಡುತ್ತೇವೆ. ಮತ್ತೆ ಇವರು ಕಳೆದುಕೊಂಡಂತ ಸಂದರ್ಭದಲ್ಲಿ ಅವಳು ತನ್ನ ಅಜ್ಜಿಯ ಒಂದು ಪಾಲನೆಯಲ್ಲಿ ಒಂದು ಬೆಳೆಯುವುದನ್ನ ನೋಡುತ್ತೇವೆ. ಅಂದ್ರೆ ತನ್ನ ಅಜ್ಜಿ ಸತ್ಯವೇದವನ್ನ ಅವರಿಗೆ ವಾಕ್ಯಗಳನ್ನ ಕೊಟ್ಟು ಅನೇಕ ವಾಕ್ಯಗಳಲ್ಲಿ ಬೆಳೆಸಿದ್ರೆಂಬುದಾಗಿ ನಾವು ನೋಡುತ್ತೇವೆ. ಅಂದ್ರೆ ಆ ಒಂದು ಸ್ತ್ರೀಗೆ ಆ ಅಜ್ಜಿ ಸತ್ಯವೇದದಲ್ಲಿ ಇರುವಂತ ವಾಕ್ಯಗಳನ್ನ ಕಲಿಸುವಾಗ ಆ ಒಂದು ವಯಸ್ಸಿನಲ್ಲಿ ಆ ಒಂದು ವಾಕ್ಯಗಳನ್ನ ಕಂಠಪಾಠ ಮಾಡ್ತಿದ್ಲಂತ. ಇವರು ಫ್ರಾನ್ಸಿಸ್ ಜೇನ್ ಕ್ರಾಸ್ಬಿ ಎಂಬುವರು ಅವರು ಆ ವಾಕ್ಯ ಹೇಳುವಾಗ ಅವ್ರು ಏನ್ ಮಾಡ್ತಿದ್ರು ಎಂಬುದಾಗಿ ನೋಡುವಾಗ ಕಂಠಪಾಠ ಮಾಡ್ತಿದ್ಲು ವಾಕ್ಯಗಳನ್ನ. ಆದ್ರೆ ಅವರ ಒಂದು ಶಿಕ್ಷಣ ಒಂದು ಆರಂಭಿಕ ಜೀವನವನ್ನ ನೋಡುವಾಗ ಕ್ರಾಸ್ಬಿ ಅವರು ತಮ್ಮ 15ನೇ ವಯಸ್ಸಿನಲ್ಲಿ ನ್ಯೂಯಾರ್ಕಿನಲ್ಲಿ ನಗರದಲ್ಲಿರುವಂತ ಒಂದು ಸಂಸ್ಥೆಗೆ ಸೇರ್ತಾರೆ. ಇವರು ಅಲ್ಲಿ ನ್ಯೂಯಾರ್ಕ್ನಲ್ಲಿ ಒಂದು ಸಂಸ್ಥೆಗೆ ಅವರು ಸೇರುವಂತ ಸಂದರ್ಭದಲ್ಲಿ ಅಲ್ಲಿ 7 ವರ್ಷಗಳ ಕಾಲ ವಿದ್ಯಾರ್ಥಿಯಾಗಿ ಅಲ್ಲಿ ಕಲಿಯುವುದನ್ನ ನೋಡುತ್ತೇವೆ.
ಮತ್ತು 7 ವರ್ಷಗಳ ಕಾಲ ವಿದ್ಯಾರ್ಥಿಯಾಗಿ ಮತ್ತು ಅದೇ ಸಂಸ್ಥೆಯಲ್ಲಿ 11 ವರ್ಷಗಳ ಕಾಲ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುವುದನ್ನ ನೋಡುತ್ತೇವೆ. ಫ್ರಾನ್ಸಿಸ್ ಜೇನ್ ಕ್ರಾಸ್ಬಿ ಎಂಬುವರು ಆ ಒಂದು 7 ವರ್ಷಗಳ ಕಾಲ ವಿದ್ಯಾರ್ಥಿಯಾಗಿ 11 ವರ್ಷಗಳ ಕಾಲ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾಳೆ. ಅಂದ್ರೆ ಅಲ್ಲಿ ಸಲ್ಲಿಸುವಂತ ಸಂದರ್ಭದಲ್ಲಿ ಅವರು ಇಂಗ್ಲಿಷ್ ವ್ಯಾಕರಣ ಮತ್ತು ವಾಕ್ಚಾತುರ್ಯ ಮತ್ತು ಅಮೆರಿಕನ ಇತಿಹಾಸವನ್ನ ಆ ಒಂದು ಸಂಸ್ಥೆಯಲ್ಲಿ ಆ ಒಂದು ಇದರಲ್ಲಿ ಅವರು ಬೋಧನೆ ಮಾಡುವಂತವರು. ಮತ್ತು ಅವರು ಒಂದು 1844ರಲ್ಲಿ ಒಂದು ಕವನವನ್ನ ಅವರು ಪ್ರಕಟಿಸ್ತಾರೆ. ಅದು ಬಂದು ದ ಬ್ಲೆಂಡ್ ಗರ್ಲ್ ಅಂಡ್ ಅದರ್ ಪೋಯಿಮ್ಸ್ ಎಂಬುದಾಗಿ. ಇಲ್ಲಿ ನಾವು ನೋಡ್ತೇವೆ ಅದರ ಒಂದು ಅಂದ್ರೆ ದೇವರಿಗೆ ಸ್ತೋತ್ರ, ಅಲ್ಲಿ ಗೀತೆಗಳನ್ನ ಒಂದು ಕವನವನ್ನ ಅವರು 1844ರಲ್ಲಿ ಅವರು ಅದನ್ನ ಬಿಡುಗಡೆಯನ್ನ ಮಾಡುವುದನ್ನು ನೋಡುತ್ತೇವೆ, ಪ್ರಕಟಿಸ್ತಾರೆ. ಮತ್ತೆ ಅವರು 1851ರಲ್ಲಿ ಯೇಸು ಸ್ವಾಮಿಯನ್ನ ಸ್ವೀಕಾರ ಮಾಡ್ತಾರೆ. ಅವರ ಸ್ವೀಕಾರ ಮಾಡಿದ ನಂತರ ಓಲ್ಡ್ ಜಾನ್ ಸ್ಟ್ರೀಟ್ ಮೆಥೋಡಿಸ್ಟ್ ಎಪಿಸ್ಕೋಪಲ್ ಚರ್ಚ್ಗೆ ಸೇರಿಕೊಳ್ತಾರೆ. ಅಂದ್ರೆ ಒಂದು ಮೆಥೋಡಿಸ್ಟ್ ಚರ್ಚ್ಗೆ ಅವರು ಹೋಗುವುದನ್ನ ನೋಡುತ್ತೇವೆ. 1851ರಲ್ಲಿ ಅವರ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಮೆಥೋಡಿಸ್ಟ್ ಸಭೆಗೆ ಅವರು ಸೇರುವಂತವರಾಗಿದ್ದಾರೆ. ಮತ್ತು ಅವರು ಒಂದು ಮದುವೆಯ ಒಂದು ಜೀವನ ನೋಡುವಂತ ಸಂದರ್ಭದಲ್ಲಿಯೇ 1858ರಲ್ಲಿ ಕ್ರಾಸ್ಬಿ ಅವರು ಮದುವೆ ಮಾಡಿಕೊಳ್ಳುವಂತದನ್ನು ನೋಡುತ್ತೇವೆ. ಅವರ ಹೆಸರು ಬಂದು ಅಲೆಕ್ಸಾಂಡರ್ ವ್ಯಾನ್ ಆಲ್ಸ್ಟೇನ್ ಅವರನ್ನ ಮದುವೆ ಆಗ್ತಾರೆ 1858ರಲ್ಲಿ. ಅವರು ಕೂಡ ಕುರುಡರಾಗಿರ್ತಾರೆ. ಈ ಅಮ್ಮ 6 ವಾರಗಳಲ್ಲಿ ಹುಟ್ಟಿದ 6 ವಾರಗಳಲ್ಲಿ ಕಣ್ಣು ಕಳೆದುಕೊಳ್ಳುತ್ತಾಳೆ ದೃಷ್ಟಿಯನ್ನ. ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ. ಆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಅದೇ ಸಂಸ್ಥೆಯಲ್ಲಿ ಇರುವಂತ ಅಲೆಕ್ಸಾಂಡರ್ ಅನ್ನ ಅವ್ರು ಏನ್ ಮಾಡ್ತಾರೆ, ಮದುವೆ ಆಗ್ತಾರೆ. ಇಬ್ಬರು ಆ ಸಂಸ್ಥೆಯಲ್ಲಿ ಶಿಕ್ಷಕರಾಗಿ ಅವರು ಸೇವೆ ಸಲ್ಲಿಸೋದನ್ನ ನೋಡುತ್ತೇವೆ. ಮತ್ತು ಆ ಕ್ರಾಸ್ಬಿ ಎಂಬ ಅವರು ತಮ್ಮ ಹೆಸರಿರ್ತಲ್ಲ, ಫ್ರಾನ್ಸಿಸ್ ಜೇನ್ ಕ್ರಾಸ್ಬಿ ಎಂಬ ಹೆಸರಿನಲ್ಲಿ ಅವರ ಹಾಡುಗಳನ್ನ ಬರೆಯುವುದನ್ನು ಮುಂದುವರಿಸುವುದನ್ನ ನಾವು ನೋಡುತ್ತೇವೆ. ಅದು ಮಾತ್ರವಲ್ಲದೆ ಅವರ ಹಾಡುಗಳು ರಚನೆ ಪ್ರಸಿದ್ಧವಾಗ್ತವೆ. ಅಂದ್ರೆ ಕ್ರಾಸ್ಬಿ ಅವರು ಸುಮಾರು 8,000ಕ್ಕೂ ಹೆಚ್ಚು ಗೀತೆಗಳನ್ನ ಹಾಡುಗಳನ್ನ ಬರೆದು ರಚಿಸ್ತಾರೆ. 8,000. ನೋಡ್ರಿ, ಅವರ ಒಂದು ದೈಹಿಕವಾಗಿ ಅವರ ಕುರುಡುತನ ಇದ್ರು, ಆತ್ಮಿಕವಾಗಿ ಅವರು ಆ ದೇವರ ಹಾಡುಗಳನ್ನ ಅವರು ಬರೆಯುವುದನ್ನ ನಾವು ನೋಡುತ್ತೇವ್ರೆ. ಆದ್ರೆ ಅವರು ಕುರುಡರಾಗಿರುವಾಗ ಯೇಸು ಸ್ವಾಮಿಯನ್ನ ನಂಬಿದಾಗ ಅವರೊಂದು ಮಾತು ಹೇಳ್ತಾರೆ. ಅದನ್ನ ನೋಡುವಾಗ ನಾನು ಇನ್ನೂ ಕುರುಡನಾಗಿರಲು ಆರಿಸಿಕೊಳ್ಳುತ್ತೇನೆ ಎಂಬುದಾಗಿ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದ್ರೆ, ಯಾಕಂದ್ರೆ ನಾನು ಪರಲೋಕಕ್ಕೆ ಹೋದಾಗ, ನಾನು ಸ್ವರ್ಗಕ್ಕೆ ಹೋಗುವಾಗ ನಾನು ಮೊದಲು ನೋಡುವ ಮುಖ ಯಾರದಂದ್ರೆ ರಕ್ಷಕನ ಮುಖವಾಗಿರ್ತಾರೆ ಎಂಬುದಾಗಿ ಘಂಟಘೋಷವಾಗಿ ಹೇಳ್ತಾರೆ. ನೋಡ್ರಿ, ಅದಕ್ಕೋಸ್ಕರ ಇಲ್ಲಿ ನಾವು ಆ ಒಂದು ಹೆಣ್ಣು ಮಗಳ ಬಗ್ಗೆ ನಾವು ನೋಡುವಂತ ಸಂದರ್ಭದಲ್ಲಿ 8,000ಕ್ಕಿಂತ ಹೆಚ್ಚು ಗೀತೆಗಳನ್ನ ಅವರು ಹಾಡುವಂತವರಾಗಿದ್ದಾರೆ. ಯಾಕಪ್ಪ ಅಂದ್ರೆ ಅವರ ಹಾಡುಗಳಲ್ಲಿ ಒಂದು ಯುವಕರಲ್ಲಿ ಮತ್ತು ಜನಸಾಮಾನ್ಯರಲ್ಲಿ ಅವರು ಅಪಾರವಾದಂತ ಜನಪ್ರಿಯನ್ನ ಗಳಿಸ್ತಾರೆ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಅವರ ಒಂದು ದೇವರು ಅವರ ಜೊತೆ ಇದ್ದು ನಡೆಸ್ತಾನೆ ಎಂಬುದಾಗಿ ನೋಡುತ್ತೇವೆ. ಯಾಕಪ್ಪ ಅಂದ್ರೆ ಅವರ ಒಂದು ವಾಕ್ಯ ನಾವು ನೋಡುತ್ತೇವೆ, ಬಲಹೀನತೆಯಲ್ಲಿ ದೇವರು ಬಲವಾಗಿ ನಡೆಸಿದ್ರೆ ಎಂಬುದಾಗಿ ನಾವು ಅಲ್ಲಿ 2 ಕೊರಿಂಥ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡುತ್ತೇವೆ. ಆದದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲವಸ್ಥೆಯಲ್ಲಿ ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಅವಾಗಲೇ ಬಲವುಳ್ಳವನಾಗಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಇಲ್ಲಿ ಇವರ ಒಂದು
ವಿಶೇಷವಾದಂತ ವಾಕ್ಯವನ್ನ ನೋಡುವಂತ ಸಂದರ್ಭದಲ್ಲಿಯೇ ದೇವರ ಒಂದು ಜೀವನವನ್ನ ನಾವು ನೋಡುವಾಗ ನಮ್ಮ ಒಂದು ದೇವರು ನಮ್ಮನ್ನ ಯಾವ ರೀತಿ ನಡೆಸ್ತಾನ ನೋಡ್ರಿ, ಅವ್ರನ್ನ ಯಾವ ರೀತಿ ನಡೆಸಿದೀನಿ ಎಂಬುದಾಗಿ. ಯಾಕಪ್ಪ ಅಂದ್ರೆ ದೇವರ ವಾಕ್ಯ ಎಂದಿಗೂ ಸುಳ್ಳಾಗುವುದಿಲ್ಲ. ದೇವರ ವಾಕ್ಯ ಅದು ನೆರವೇರುವಂತದ್ದು. ಅಲ್ಲಿ ಇನ್ನೊಂದು ವಚನವನ್ನ ನಾವು ನೋಡಿಕೊಳ್ಳೋಣ. ಅವರ ಜೀವನಕ್ಕೆ ಸಂಬಂಧಿಸಿದಂತ ಸತ್ಯವೇದ ವಾಕ್ಯ ಅದು 146ನೇ ಕೀರ್ತನೆ 8ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಈ ವಚನದಲ್ಲಿ 3 ವಿಷಯಗಳನ್ನ ನೋಡುತ್ತೇವೆ ನಾವು. ಆ ವಚನವನ್ನ ನಾವು ನೋಡಿಕೊಳ್ಳೋಣ. 8ನೇ ವಚನ, 146ನೇ ಕೀರ್ತನೆ 8ನೇ ವಚನ. ಯೆಹೋವನು ಕುರುಡರಿಗೆ ಕಣ್ಣು ಕೊಡುತ್ತಾನೆ, ಯೆಹೋವನು ಕುಗ್ಗಿದವರನ್ನ ಉದ್ಧರಿಸ್ತಾನೆ, ಯೆಹೋವನು ನೀತಿವಂತರನ್ನ ಪ್ರೀತಿಸ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಇಲ್ಲಿ ನಾವು ನೋಡ್ತೇವೆ ಈ ವಚನದಲ್ಲಿ 3 ವಿಷಯಗಳನ್ನು ನೋಡುತ್ತೇವೆ. ಒಂದು, ಕುರುಡರಿಗೆ ಕಣ್ಣು ಕೊಡುತ್ತಾನೆ. ಪ್ರಿಯರೇ, ನಾವು ಮತ್ತೊಂದು ಸುವಾರ್ತೆ 9:30 ಅಲ್ಲಿ 2 ಕುರುಡರನ್ನ ಯೇಸು ಸ್ವಾಮಿ ಏನ್ ಮಾಡ್ತಾನೆ, ಗುಣಪಡಿಸೋದನ್ನ ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ. ಅವ್ರು ಬರ್ತಾರೆ, ಅಲ್ಲಿ ಬರುವಂತ ಸಂದರ್ಭದಲ್ಲಿ, ನಂಬಿಕೆಯಿಂದ ಬಂದಂತ ಸಂದರ್ಭದಲ್ಲಿ ಅವರ ಯೇಸು ಸ್ವಾಮಿಯಲ್ಲಿ ಗುಣಪಡಿಸುವುದನ್ನ ನೋಡುತ್ತೇವೆ. ಮತ್ತೆ 2ನೇ ವಿಷಯದಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ಯೆಹೋವನು ಕುಗ್ಗಿದವರನ್ನ ಉದ್ಧರಿಸ್ತಾನೆ. ಪ್ರಿಯರೇ, ಈ ಒಂದು ಫ್ರಾನ್ಸಿಸ್ ಜೇನ್ ಕ್ರಾಸಿ ಅವರು ಜೀವನದಲ್ಲಿ ಎಂದು ಕುಗ್ಗಲಿಲ್ಲ. ಅವರು ನನ್ನ ಕಣ್ಣು ಹೋಗಿದೆ, ನಾನು ಏನ್ ಮಾಡ್ಲಿ ಎಂಬುದಾಗಿ ಕುಂದಿರ್ಲಿಲ್ಲ. ನೋಡ್ರಿ, ದೇವರಿಂದ ಎಲ್ಲವೂ ಸಾಧ್ಯರೇ. ನಾವು ಅನ್ಕೊಂತೀವಿ ನನ್ನಿಂದ ಏನು ಸಾಧ್ಯ ಇಲ್ಲ ಎಂಬುದಾಗಿ. ದೇವರ ಕೈಯಲ್ಲಿ ನಮ್ಮ ಬದುಕನ್ನ ಕೊಟ್ಟಾಗ, ನಮ್ಮ ತಲಂತಗಳನ್ನ ದೇವರ ಕೈಯಲ್ಲಿ ಕೊಟ್ಟಾಗ ದೇವರು ನೆರವೇರಿಸ್ತಾನೆ. ಪ್ರಿಯರೇ, ಇಲ್ಲಿ ನಾವು ನೋಡುತ್ತೇವೆ, ಮೊದಲನೇದಾಗಿ ದೇವರು ಅಲ್ಲಿ ವಚನದಲ್ಲಿ ಕುರುಡರಿಗೆ ಕಣ್ಣು ಕೊಡುತ್ತಾನೆ. 2ನೇದಾಗಿ ಕುಗ್ಗಿದವರನ್ನ ಉದ್ಧರಿಸ್ತಾನೆ. ನಾವು ಬಲಹೀನರಾಗಿದ್ದೀವ? ನಾವು ಬಲಹೀನತೆಯಲ್ಲಿ ಬಳಲ್ತಾ ಇದೀವ್ಯಾ? ನಮ್ಮನ್ನ ಬಲಪಡಿಸುವಾತ ಯೆಹೋವನನ್ನ ನಿರೀಕ್ಷಿಸಿಕೊಂಡಿರು, ಹೊಸ ಬಲವನ್ನ ದೇವರು ಕೊಡ್ತಾನ್ರಿ. ಯಾಕಪ್ಪ ಅಂದ್ರೆ ಅಂತವ್ರನ್ನ ದೇವರು ಅಭಿವೃದ್ಧಿ ಮಾಡ್ತಾನ್ರಿ. ಅದಕ್ಕ 145:14ನೇ ವಚನದಲ್ಲಿ ಕೂಡ ಅಲ್ಲಿ ಏನ್ ಹೇಳ್ತಂದ್ರೆ, ಯೆಹೋವನು ಬಿದ್ದವರನ್ನೆಲ್ಲರನ್ನ ಎತ್ತುವನು, ಕುಗ್ಗಿದವರನ್ನೆಲ್ಲರನ್ನ ಉದ್ಧರಿಸುವನಾಗಿದ್ದಾನೆ. ಇವರ ಒಂದು ಶಾರೀರಿಕವಾಗಿ ಕಣ್ಣು ಕಾಣದೆ ಹೋಗಿತ್ತು, ಆದ್ರೆ ಅವರು 1 ಅಲ್ಲ 2 ಅಲ್ಲ 8,000ಕ್ಕಿಂತ ಹೆಚ್ಚು ಹಾಡುಗಳನ್ನ ಬರೆದು ಇವತ್ತು ಪ್ರಸಿದ್ಧರಾಗಿದ್ದಾರೆ. ನೋಡಿ, ಅವರು ಪ್ರಸಿದ್ಧರಾಗಿದ್ದಾರೆ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಮತ್ತೆ 3ನೇದಾಗಿ ದೇವರು ನೀತಿವಂತರನ್ನ ಪ್ರೀತಿಸ್ತಾನೆ. ನಿಜ, ದೇವರಲ್ಲಿ ವಾಕ್ಯ ಹೇಳಿದಾಗೆ ನೀತಿವಂತರನ್ನ, ದೇವರಿಗಾಗಿ ಅವ್ರನ್ನ ನಿಂತರು. ಆ ಒಂದು ಫ್ರಾನ್ಸಿಸ್ ಎಂಬ ಒಬ್ಬ ಸ್ತ್ರೀ ಅಲ್ಲಿ ದೇವರಿಗಾಗಿ ಕಟ್ಟುನಿಟ್ಟಾಗಿ ಒಂದು ದೇವರಿಗಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟಾಗ ದೇವರು ಅವ್ರನ್ನ ಏನ್ ಮಾಡಿದಂತೆ ನಿಲ್ಲಿಸ್ನಿ ಎಂಬುದಾಗಿ ಕೂಡ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ. ನೋಡಿ, ಅವರ ಒಂದು ದೇವರ ಅವರ ಜೀವನದಲ್ಲಿ ದೇವರ ಮಹಿಮೆಗಾಗಿ ನಿಂತರು ಎಂಬುದಾಗಿ ನೋಡುತ್ತೇವೆ. ಇವತ್ತು ನಾನು ನೀನುಗಳು ದೇವರ ಮಹಿಮೆಗಾಗಿ ನಿಮ್ಮ ಪ್ರತಿಭೆಯನ್ನ ಬಳಸಿ ಅಥವಾ ನಿಮ್ಮ ತಲಂತವನ್ನ ದೇವರ ಕೈಯಲ್ಲಿ ಕೊಡಿ. ದೇವರು ಫ್ರಾನ್ಸಿಸನನ್ನ ಆಶೀರ್ವದಿಸಿದಂತೆ ಇವತ್ತು ನನ್ನನ್ನ ನಿನ್ನನ್ನ ಇಲ್ಲಿ ಜೂಮ್ ಮೀಟಿಂಗ್ ನಲ್ಲಿ ಇರುವಂತವ್ರನ್ನ ದೇವರು ಏನ್ ಮಾಡ್ತಾರಂತೆ, ಆಶೀರ್ವದಿಸ್ತಾರೆ ಪ್ರಿಯರೇ. ಅಂದು ದೇವರು ಯೇಸು ಸ್ವಾಮಿ 12 ಶಿಷ್ಯರನ್ನ ಆರಿಸಿಕೊಂಡಂಗೆ ಇವತ್ತು ನಿಮ್ಮನ್ನ ಆರಿಸಿಕೊಂಡಿದ್ದಾನೆ. ಅವ್ರನ್ನ ಆಯ್ಕೆ ಮಾಡಿದ್ದು ಮೊದಲದಾಗ ಆಗಲೇ ನೋಡಿದಾಗ ಅವರ ಜೊತೆಯಲ್ಲಿ ಇರಬೇಕೆಂಬುದಾಗಿ, ಅವರ ಸುವಾರ್ತೆ ಸಾರಬೇಕೆಂಬುದಾಗಿ, ರೋಗಿಗಳನ್ನ ಗುಣಪಡಿಸಬೇಕು, ದೆವ್ವಗಳನ್ನು ಬಿಡಿಸುವಂತ ಶಕ್ತಿ ಹೊಂದಲು ಅವರನ್ನ ನೇಮಿಸಿದನು ಅಥವಾ ಕಳಿಸಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರೇ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಅವರ ಒಂದು ಕೊನೆಯ ದಿನಗಳು ಹೇಗೆ ಇತ್ತು ಎಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ಅವರು ಆ ಒಂದು ನ್ಯೂಯಾರ್ಕ್ ನಗರದಲ್ಲಿ ಆ ಒಂದು ಪ್ರದೇಶ ಇರುತ್ತೆ. ಆ ಪ್ರದೇಶದ ಹೆಸರು ಬೋವೇರಿ ಅಂತ ಎಂಬುದಾಗಿ. ಆ ಪ್ರದೇಶದಲ್ಲಿ ತಮ್ಮ ಸೇವೆ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ರು. ಮತ್ತು ಅವರು 1915ರಲ್ಲಿ 94ನೇ ವಯಸ್ಸಿನಲ್ಲಿ ಅವರು ಏನಾದ್ರು ನಿಧನರಾದರೆಂಬುದಾಗಿ, ಮರಣಿಸಿದ್ರೆಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಅವರ ಸಮಾಧಿ ಆಯ್ತು. ಇವತ್ತಿಗೂ ಅಂದ್ರೆ ಅವರ ಸಮಾಧಿ ಮೇಲೆ ಒಂದು
ಬರವಣಿಗೆ ಬರೆದಿದ್ದಾರೆ ಪ್ರಿಯರೇ. ಆ ಬರವಣೆ ಏನೆಂಬುದಾಗಿ ನೋಡುವಾಗ, ಅವಳು ಸಾಧ್ಯವಾದದ್ದನ್ನು ಮಾಡಿದಳು ಎಂಬ ಶಾಸನವಿದೆ ಅಂತ ಇವತ್ತಿಗೆ. ನೋಡ್ರಿ, ಸಾಧ್ಯವಾದದ್ದು, ಅವಳು ಸಾಧ್ಯವಾದದ್ದನ್ನು ಮಾಡಿದಳೆಂಬ ಒಂದು ಶಾಸನವಿದೆ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಫ್ರಾನ್ಸಿಸ್ ಜೇನ್ ಕ್ರಾಸ್ಬಿ ಅವರು ತಮ್ಮ ಕಠಿಣ ಪರಿಶ್ರಮ, ಸಮರ್ಪಣೆ ಮತ್ತು ನಂಬಿಕೆಯ ಮೂಲಕ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರಿಗೆ ಒಂದು ಸ್ಫೂರ್ತಿಯಾಗಿ ಉಳಿದಿದ್ದಾರೆ. ಅವರ ಹಾಡುಗಳ ಮೂಲಕ ಹೃದಯಗಳನ್ನು ಸ್ಪರ್ಶಿಸಿ ನಂಬಿಕೆ ಮತ್ತು ಭರವಸೆಯನ್ನು ತುಂಬಿದೆ ಪ್ರಿಯರೇ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಅವರ ಒಂದು ಜೀವನ ನೋಡ್ರಿ, 94 ವಯಸ್ಸುವರೆಗೆ ಅವರು ಬದುಕಿ ದೇವರಿಗಾಗಿ ಅವರ ಒಂದು ಅಗಲೇ ಹೇಳ್ದಂಗೆ ಕಠಿಣವಾಗಿ. ಇವತ್ತು ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ನಾವು ಕಠಿಣ ಪರಿಶ್ರಮ ಇರುವುದರಿಂದ, ನಮ್ಮ ಸಮರ್ಪಣೆ ಇರುವುದರಿಂದ, ನಂಬಿಕೆ ಇರುವುದರಿಂದ ದೇವರು ನಮ್ಮನ್ನು ಕೂಡ ಏನ್ ಮಾಡ್ತಾರೆ, ಆಶೀರ್ವದಿಸ್ತಾರೆ ಪ್ರಿಯರೇ. ಅಂದು ಫ್ರಾನ್ಸಿಸ್ ಜೇನ್ ಕ್ರಾಸಿ ಅವ್ರನ್ನ ಆಶೀರ್ವದಿಸಿದಂತೆ ಇಲ್ಲಿ ಜೂಮ್ ಮೀಟಿಂಗ್ ನಲ್ಲಿ ಇರುವಂತ ಪ್ರತಿಯೊಬ್ಬರನ್ನ ದೇವರು ಆಶೀರ್ವದಿಸಲಿ. ಮತ್ತು ಅಲ್ಲಿ ನಾವು ವಚನದಲ್ಲಿ ನೋಡುವ ಹಾಗೆ ದೇವರು ಕುಗ್ಗಿದವರನ್ನ ದೇವರು ಉದ್ಧರಿಸಲಿ, ಬಲಹೀನರನ್ನ ದೇವರು ಬಲವಾಗಿ ದೇವರು ಒಂದು ಉಪಯೋಗಿಸ್ಲಿ ಎಂಬುತ್ತಾ ನಾವು ದೇವರ ವಾಕ್ಯವನ್ನ ದೇವರು ಆಶೀರ್ವದಿಸ್ಲಿ. ನಾವೇನ್ ಮಾಡೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಕಣ್ಣುಗಳನ್ನು ಮುಚ್ಚುತ್ತಾ ನಾವು ಪ್ರಾರ್ಥಿಸೋಣ. ನಮ್ಮನ್ನ ಬಾಳವಾಗಿ ಪ್ರೀತಿಸುವ ಪರಲೋಕದ ನಮ್ಮ ತಂದೆಯ ದೇವರೇ, ಪರಿಶುದ್ಧನು, ಮಹೋನ್ನತನು, ಸರ್ವವ್ಯಾಪಿ, ಸರ್ವಜ್ಞಾನ. ಕೀರ್ತನೆ 8ನೇ ವಚನದಲ್ಲಿ ನೋಡಿದೆವು, ಬನ್ನಿರಿ ಯೆಹೋವನ ಕಾರ್ಯವನ್ನು ನೋಡಿರಿ, ಆತನು ಭೂಲೋಕದಲ್ಲಿ ಎಂತ ಪ್ರಳಯವನ್ನ ನಡೆಸಿದ್ದಾನೆ ಎಂಬುದಾಗಿ. ತಂದೆಯ ದೇವರೇ, ಎಲ್ಲವೂ ನಿನ್ನಿಂದಲೇ ಸಾಧ್ಯ ಸ್ವಾಮಿ. ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರವು ನೀನೇ ಎಂಬುದಾಗಿ. ತಂದೆಯ ದೇವರೇ, ವಿಶೇಷವಾಗಿ ಒಂದು ಬೆಳಗಿನ ಜಾವದಲ್ಲಿ ಕರ್ತನೆ ಪ್ರತಿಯೊಬ್ಬರನ್ನ ಜೂಮ್ ಮೀಟಿಂಗ್ ನಲ್ಲಿ ಇರುವಂತ ಪ್ರತಿಯೊಬ್ಬರು ದೇವರ ಸೇವಕರು, ಎಲ್ಲ ದೇವರ ಮಕ್ಕಳನ್ನ ನೀನು ಆಶೀರ್ವದಿಸು ಕರ್ತನೆ. ಈ ಒಂದು ಮಿಷನರಿ ಅಥವಾ ಫ್ರಾನ್ಸಿಸ್ ಜೇನ್ ಕ್ರಾಸ್ಬಿ ಅವರ ಒಂದು ಮೂಲಕವಾಗಿ ನಮ್ಮ ಜೀವನದಲ್ಲಿ ಅನ್ವಯಿಸಿಕೊಂಡು ದೇವರಿಗಾಗಿ ಎಂತ ಕಠಿಣ ಬಂದರು, ಎಂತ ಸಮಸ್ಯೆ ಬಂದರು ನಿನಗಾಗಿ ಜೀವಿಸುವಂತೆ ಸಹಾಯ ಮಾಡು ತಂದೆಯ ದೇವರೇ. ಪ್ರತಿಯೊಬ್ಬರು ದೇವರ ಸೇವಕರನ್ನ ಆಶೀರ್ವದಿಸು, ಬಲಪಡಿಸು ಕರ್ತನೆ. ಈ ದಿನ ಕೊಡಲ್ಪಟ್ಟಂತ ಪ್ರತಿ ಒಂದು ಕೆಲಸಗಳನ್ನ ಆಶೀರ್ವದಿಸು. ನೀನು ಕೊಟ್ಟ ಅನೇಕ ಕೆಲಸ ಕಾರ್ಯಗಳಲ್ಲಿ ನಂಬಿಕೆಯಿಂದ ಕರ್ತನೆ ನಮಗೆ ಸಹಾಯ ಮಾಡು, ಆಶೀರ್ವದಿಸು, ಬಲದಿಂದಲೇ ನೀನು ತುಂಬಿಸಿ ನಡೆಸು ಸ್ವಾಮಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ನಾಮದಲ್ಲಿ ಬೇಡಿದಿವೆ ನಮ್ಮ ಪರಲೋಕದ ತಂದೆ. ಆಮೆನ್.